ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಲೈವ್ದು ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಏನು ಕೂಡ ಕಂಟೆಂಟ್ ಕೊಡೋದ್ರಲ್ಲಿ ಕೆಲವೊಬ್ರು ಸ್ಪರ್ಧಿಗಳು ಸೋತೋಗ್ತಿದ್ದಾರೆ. ಆದರೆ ಇವಾಗ ಕಂಟೆಂಟ್ ಕೊಡೋದ್ರಲ್ಲಿ ಗಿಲ್ಲಿಯವರು, ಕಾವ್ಯ ಅವರು, ಜಾನ್ವಿ ಅವರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಇಲ್ಲಿ ಕೊಡ್ತಿದ್ದಾರೆ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಕಾವ್ಯ ಅವರು ಕಾಣೆಯಾಗಿದ್ದಾರೆ. ಏನಪ್ಪ ಹೀಗೆ ಹೇಳ್ತಿದ್ದೀನಿ ಅಂತಂದ್ಬಿಟ್ಟು ಯೋಚನೆ ಮಾಡ್ಬೋದು. ಕಾಣೆಯಾಗಿದ್ದಾರೆ ಅಂತಂದರೆ ಈಗ ಅವರು ಬಚ್ಚಿಕೊಂಡಿದ್ದಾರೆ. ಈಗ ಗಿಲ್ಲಿ ನಟ ಅವರು ಕಾಣಿಸ್ಲಿಲ್ಲ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಬಿಗ್ ಬಾಸ್ ಮನೆ ಪ್ರತಿಯೊಂದು ಮೂಲೆ ಈಗ ಟೀಪ ಇರುತ್ತಲ್ಲ ಅದ್ರ ಕೆಳಗಡೆ ಹೋಗ್ಬಿಟ್ಟು ನೋಡ್ತಾರೆ. ಮತ್ತೆ ಇಲ್ಲಿ ಚೇರ್ ಅಡಿಲಿದಾರ ಅಂತ ಹೋಗಿ ನೋಡ್ತಾರೆ. ಮತ್ತೆ ಇಲ್ಲಿ ಬಟ್ಟೆಗಳು ಮಡ್ಚಿಡ್ತಾರಲ್ಲ ಅವ್ರು ಅಲ್ಲೆಲ್ಲ ಹೋಗಿ ಪ್ರತಿಯೊಂದ್ರಲ್ಲೂ ಕೂಡ ಇಲ್ಲಿ ಬೆಡ್ರೂಮು, ಬಾತ್ರೂಮು ಮತ್ತು ಕ್ಯಾಪ್ಟನ್ ರೂಮ್ ಪರ್ಮಿಷನ್ ಕೇಳ್ತಾ ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ಕಾಣಿಸ್ತಲ್ಲ ಅಂತಂದ್ರೆ ಪ್ರತಿಯೊಬ್ಬರನ್ನೂ ಕೇಳ್ಕೊಂಬರ್ತಾರೆ. ಆಲ್ಮೋಸ್ಟ್ ಸುಮಾರು 1.5 ಗಂಟೆಯಿಂದ 2 ಗಂಟೆವರೆಗೂ ಇಲ್ಲಿ ಕಾವ್ಯ ಅವರು ಕಣ್ಣು ಕಾಣಿಸ್ತಾ ಇರಂಗೆ ಬಚ್ಚಿಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ರಿಗೂ ಏನು ಅನ್ಸುತ್ತೆ ಅಂತಂದರೆ ಕೆಲವೊಬ್ಬರು ಸ್ಪರ್ಧಿಗಳಿಗೆ ಇಲ್ವೇನೋ ಅಂತಂದ್ಬಿಟ್ಟು ಅನ್ಸುತ್ತೆ. ಗಿಲ್ಲಿಯವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಅವರೊಬ್ಬರೇ ತುಂಬ ಜಾಸ್ತಿ ಹುಡುಕಿದ್ದು ಅಂತಂದರೆ ಇಲ್ಲಿ ಎಲ್ಲರನ್ನೂ ಕೇಳ್ಕೊಂಬರ್ತಾರೆ. ಯಾರಾದರೂ ಇಲ್ಲಿ ನೋಡಿದ್ರ ಅಂತಂದ್ಬಿಟ್ಟು ಬೆಳಿಗ್ಗೆ ಎದ್ದಿದ ತಕ್ಷಣ ಅವ್ರು ಇಲ್ಲಿ ಆಟ ಆಡಿಸ್ಬೇಕು ಅಂತಂದ್ಬಿಟ್ಟು ಕ್ಯಾಪ್ಟನ್ ರೂಮಲ್ಲಿ ಇಲ್ಲಿ ಬಚ್ಚಿಕೊಂಡಿರ್ತಾರೆ. ಸುಮಾರು ಜಾಗದಲ್ಲಿ ಇಲ್ಲಿ ಹುಡುಕ್ತಾರೆ. ಅದಕ್ಕೆ ರಘುವ್ರನ್ನೂ ಕೂಡ ಇಲ್ಲಿ ಕೇಳ್ತಾರೆ ಆಲ್ಮೋಸ್ಟ್ ನೋಡಿದ್ರ ಅಂತಂದ್ಬಿಟ್ಟು. ಇಲ್ಲ ಕನ್ಸೆನ್ಷನ್ ರೂಮಲ್ಲಿ ಇರ್ಬೋದು, ಇಲ್ಲ ಅಂತಂದರೆ ಡ್ರೆಸ್ಸಿಂಗ್ ರೂಮಲ್ಲಿ ಇರ್ಬೋದು ಅಂತ ಹೇಳಿದಾಗ ಎಲ್ಲ ಕಡೆ ಹುಡುಕ್ಬಿಟ್ಟೆ ಹಣ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹಾಡು ಕೂಡ ಹೇಳ್ತಾರೆ. ಅದರಲ್ಲೂ ಕೂಡ ಇಲ್ಲಿ ದರ್ಶನ್ ಅಭಿನಯದ ಕರಿಯ ಸಿನಿಮಾದ ಒಂದು ಸಾಂಗ್ ಕೂಡ ಹಾಡ್ತಾರೆ. ಮಾತಾಡು ಸಾಕು ಮೌನ ಬಿಸಾಕು, ಹೋರಾಡುವ ದಮ್ಮಿದೆ ಹುಡುಕಾಡುವ ದಿಲ್ಲಿದೆ ಅಂತ ಕೂಡ ಇಲ್ಲಿ ಹಾಡ್ತಾರೆ. ಕಾವ್ಯ ಅವ್ರು ಯಾವುದಕ್ಕೂ ಕೂಡ ಇಲ್ಲಿ ಬಗ್ಗಲ್ಲ, ಈಚೆ ಕೂಡ ಇಲ್ಲಿ ಬರಲ್ಲ. ತುಂಬ ಇಲ್ಲಿ ತಳಮಳ ಇತ್ತು ಅವ್ರ ಮನಸ್ಸಲ್ಲಿ, ಕಾಣಿಸ್ತಿಲ್ವಲ್ಲ ಅಂತಂದ್ಬಿಟ್ಟು. ಅದಕ್ಕೆ ಇಲ್ಲಿ ರಘು ಅವ್ರು ಹೇಳ್ತಾರೆ, ಯಾಕೋ ಇಷ್ಟೊಂದು ಇದು ಮಾಡ್ತೀಯಾ, ಹೋಗಿರೋರು ಅವ್ರು ತಾನೆ ಅಂತ ಅಂದರೆ ಇಲ್ಲಿ ಹೇಳ್ತಾರೆ, ಮನೆ ಒಬ್ರು ಸದಸ್ಯರು ಕಮ್ಮಿ ಆದ್ರಲ್ಲ ಅಣ್ಣ, ನೀವು ಹೋಗಿದ್ರು ಕೂಡ ನಾನಿಲ್ಲಿ ಅಷ್ಟೇ ಭಯ ಆಗ್ತಿತ್ತು ಅಂತ ಅಂದ್ಬಿಟ್ಟು ಹೇಳಿದಕ್ಕೆ ಏನಿಲ್ಲ, ನಾನು ಹೋದ್ರೆ ನಿಂಗೆ ಖುಷಿ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಸದ್ಯ ಯಾರ ಮುಖದಲ್ಲಿ ಸ್ವಲ್ಪ ಖುಷಿ ಕಾಣ್ತಾ ಇತ್ತು ಅಂತಂದರೆ ಇಲ್ಲಿ ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಸ್ವಲ್ಪ ಇಲ್ಲಿ ಖುಷಿ ಕಾಣ್ತಾ ಇತ್ತು. ಚಂದ್ರಪ್ರಭಾ ಅವ್ರಿಗೂ ಕೂಡ ಇಲ್ಲಿ ಹೇಳ್ತಾರೆ, ಅವ್ರ ಮಾತೆಲ್ಲ ನೀವು ನಂಬ್ತೀರಾ, ಕಾವ್ಯ ಅವ್ರು ಕಾಣ್ತಿಲ್ಲ ಅಂತಂದ್ರೆ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಇದು ತಮಾಷೆಗಾಗಿದ್ರು ಕೂಡ ಒಂದು ವೇಳೆ ನಾನು ಹೇಳ್ತಿರೋ ನಿಜ ಆಗಿದೆ, ಅಶ್ವಿನಿ ಗೌಡ ಅಷ್ಟು ಖುಷಿ ಪಡೋರು ಯಾರೂ ಇರಲಿಲ್ಲ ಅಂತಲೇ ಹೇಳ್ಬೋದು. ಮತ್ತು ರಿಷಾರ್ಗೂ ಕೂಡ ತುಂಬ ಖುಷಿ ಆಗ್ಬಿಟ್ಟಿರೋದು. ಆದರೆ ಇಲ್ಲಿ ಆಟ ಆಡ್ಸೋಣ ಅಂತಂದ್ಬಿಟ್ಟು ಕಾವ್ಯ ಅವರು ಸುಮಾರು 2 ಅವರು ಗಿಲ್ಲಿಯವರಿಗೆ ಆಟ ಆಡಿಸಿದ್ರು. ಕೊನೆಗೂ ಈಗ ಹೊರಗಡೆ ಬಂದ್ಬಿಟ್ಟು ಈ ಒಂದು ವಿಡಿಯೋನ ಒಂದು ಪ್ರೋಮೋ ಕೂಡ ಮಾಡಿ ಬಿಡಬಹುದು ಅಂತ ಅಂದ್ಬಿಟ್ಟು ಅನ್ಕೊಂತೀನಿ. ಇವತ್ತು ಬಿಟ್ಟಿಲ್ಲ ಅಂತಂದ್ರೆ ನಾಳೆ ಬಿಡಬಹುದು, ನೋಡೋಣ. ಕಂಟೆಂಟ್ ಅದು ತುಂಬ ಚೆನ್ನಾಗಿ ಇದೆ. ಆಲ್ಮೋಸ್ಟ್ ನೋಡೋರಿಗೆ ಇದು ಏನಪ್ಪ ಓವರು ಅಂತ ಕೆಲವೊಬ್ರಿಗೆ ಅನ್ಸ್ಬೋದು, ಬಟ್ ತುಂಬ ಕ್ಯೂರಿಯಾಸಿಟಿ ಇರುತ್ತೆ. ನಿಜವಾಗ್ಲೂ ಕಾಣೆಯಾಗ್ಬಿಟ್ಟಿದ್ದಾರೆ ಕಾವ್ಯ ಅವರು ಅಂತಂದ್ಬಿಟ್ಟು. ಸದ್ಯ ಅವ್ರಿಗೆ ಆಟ ಆಡಿಸ್ಬೇಕು ಅಂತಂದ್ಬಿಟ್ಟು ಸುಮಾರು 2 ಅವರು ಇಲ್ಲಿ ಆಟ ಆಡಿಸಿದ್ದಾರೆ. ಇವಾಗ ದರ್ಶನ್ ಅಭಿನಯದ ಪ್ರತಿ ವಾರನೂ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಗಿಲ್ಲಿಯವರು ಒಂದೊಂದು ಡೈಲಾಗ್ ರೀತಿಲಾದರೂ ಇರ್ಬೋದು ಅಥವಾ ಇಲ್ಲಿ ನಾರ್ಮಲ್ ಆಗಿ ಕೂಡ ಇಲ್ಲಿ ಇರ್ಬೋದು. ದರ್ಶನ್ ಅವ್ರನ್ನ ಇಲ್ಲಿ ಗಿಲ್ಲಿಯವರು ನೆನ್ಪು ಮಾಡ್ಕೊತಾನೆ ಇರ್ತಾರೆ. ಕಳೆದ ವಾರ ಕೂಡ ಇಲ್ಲಿ ಜಾನ್ವಿ ಅವ್ರಿಗೆ ಈ ಅಶ್ವಿನಿ ಗೌಡ ಅವ್ರದ್ದು ಜಗಳ ಆದಾಗ ಅಲ್ಲೂ ಕೂಡ ಸೇಮ್ ಅವ್ರದ್ದೊಂದು ನಿಮ್ಗೆ ಇಲ್ಲಿ ಯಾರೂ ಬರಲ್ಲ ಕಂಡ್ರೆ ನಿಮ್ಗೆ ನೀವೇ ಎದ್ದೊಳ್ಬೇಕು ಅಂತ ಕೂಡ ಇಲ್ಲಿ ನೆನ್ಪು ಮಾಡ್ಕೊಂಡಿದ್ರು. ಸದ್ಯ ಇವಾಗ ಸಾಂಗ್ ಕೂಡ ಇಲ್ಲಿ ಹಾಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಎಲ್ಲ ಸಿನಿಮಾಗಳದ್ದು ಹೊಸ ಹಾಡಿರ್ಬೋದು, ಹಳೆ ಹಾಡಿರ್ಬೋದು, ಎಲ್ಲ ಸಾಂಗ್ಗಳನ್ನು ಇಲ್ಲಿ ನಾವು ಕೇಳ್ತಾ ಇರ್ತೀವಿ. ಆದರೆ ದರ್ಶನ್ ಅವ್ರ ಅಭಿನಯದ ಸಾಂಗ್ ಅಂತೂ ಇಲ್ಲಿ ಕೇಳಿಲ್ಲ. ಬಟ್ ಈ ಬಾಸ್ ಅಭಿನಯದ ಡೆವಿಲ್ ಸಿನಿಮಾ ಇದೆ, ಡಿಸೆಂಬರ್ ಕೂಡ ಇಲ್ಲಿ ರಿಲೀಸ್ ಆಗ್ತದೆ. ಅದರಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅಭಿನಯಿಸಿದಾರಂತೆ. ನೋಡೋಣ ಅವ್ರ ಪಾತ್ರ ಹೇಗಿದೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಪ್ರತಿ ವಾರನೂ ಕೂಡ ಇಲ್ಲಿ ನೆನ್ಪು ಮಾಡ್ಕೊಂತಿರೋದು ಯಾರಪ್ಪ ಅಂತಂದ್ರೆ ಹೋಮ್ ಟೂರ್ ಅಲ್ಲೂ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ದರ್ಶನ್ ಅವ್ರ ಜೊತೆಗಿರೋ ಫೋಟೋ ಕೂಡ ಇಲ್ಲಿ ಹಾಕೊಂಡಿದ್ರು. ಸದ್ಯ ಇವಾಗ ಕಾವ್ಯ ಅವರು ಕಾಣೆ ಆಗಿದ್ದ ತಕ್ಷಣ ಇಲ್ಲಿ ಕರಿಯ ಸಿನಿಮಾದು ಹಾಡು ಕೂಡ ಇಲ್ಲಿ ಹಾಡಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವತ್ತಿನ ಎಪಿಸೋಡಲ್ಲಿ ಬರುತ್ತಾ ಇಲ್ಲ ಅಂತಂದ್ರೆ ನಾಳೆ ಎಪಿಸೋಡಲ್ಲಿ ಪ್ರಸಾರ ಆಗುತ್ತಾ ಗೊತ್ತಿಲ್ಲ. ಸದ್ಯ ಲೈವ್ ಅಪ್ಡೇಟ್ ಇದಿತ್ತು. ನಿಮಗೆ ಇವರಿಬ್ಬರದು ಪೇರ್ ನೋಡಿ ಏನು ಅನ್ಸುತ್ತೆ? ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ. ಇದು ಇದೇ ರೀತಿ ಕಂಟಿನ್ಯೂ ಆಗಲಿ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯನ ವಯಸ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.